ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಹೆಂಡ್ತಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀರಾ? ತುಂಬಾ ಡೀಪ್ ಆಗಿ ಸರ್ಚ್ ಮಾಡ್ತೀರಾ, ಏನೋ ಅಂತ ಕೇಳ್ಬೋದಾ? ಏನೂ ಇಲ್ಲ ಪಾರ್ಥ, ಅಕ್ಕಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಮನೆ ಮತ್ತೆ ಸರ್ಚ್ ಮಾಡ್ತಾ ಇದ್ದೆ. ವಾವ್, ನೈಸ್. ಐ ಮೀನ್ ಅದಕ್ಕೆ ಹುಷಾರಿಲ್ಲ ಅನ್ನೋದು ಬೇಜಾರಿನ ವಿಷಯ ಆದ್ರೆ, ಇನ್ನೊಂದ್ ಕಡೆ ನೀವು ಅದಕ್ಕೆ ಬಗ್ಗೆ ಇಷ್ಟೊಂದೆಲ್ಲ ಕೇರ್ ತೋರಿಸ್ತೀರಾ ಅಂತ ಮನ್ಸಿಗೆ ಏನೋ ಒಂಥರ ಖುಷಿ, ಗೊತ್ತಾ? ಮೊದ್ಲು ನಾವ್ ಹೀಗೆ ಇದ್ವಿ ಪಾರ್ಥ, ಯಾರಿಗೆ ನೋವಾದ್ರೂ ಇನ್ನೊಬ್ರು ಮರುಗ್ತಾ ಇದ್ವಿ, ಕೇರ್ ಮಾಡ್ತಿದ್ವಿ, ಪ್ರೀತಿಯಿಂದ ಇರ್ತಿದ್ವಿ. ಆದ್ರೆ ಅದ್ರ ಮಧ್ಯೆ ಏನೇನೋ ನಡೆದೋಯ್ತು. ಅಕ್ಕನ ಜೊತೆ ಅದೆಷ್ಟೋ ಒಳ್ಳೊಳ್ಳೆ ಮೂಮೆಂಟ್ ನ ಮಿಸ್ ಮಾಡ್ಕೊಂಡೆ ನಾನು. ಹೀಗೆಲ್ಲ ಆಗ್ಲೇಬಾರ್ದಾಗಿತ್ತು. ಇರ್ಲಿ ಬಿಡ್ರಿ, ಈಗ ನೀವಿಬ್ರು ಚೆನ್ನಾಗಿದ್ದೀರಲ್ವಾ, ಮತ್ ಯಾಕೆ ಬೇಜಾರು? ಬೇಜಾರ್ ಆಗೇ ಆಗತ್ತಲ್ವಾ ಪಾರ್ಥ. ಒಂದೊಂದ್ಸಲ ಒಬ್ಳೆ ಕೂತಿದ್ದಾಗ ನನ್ಗದೆಲ್ಲ ನೆನ್ಪಾಗತ್ತೆ. ನನ್ ಬಗ್ಗೆ ನನ್ಗೇನೆ ಒಂಥರ ಅನ್ಸತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಷ್ಟೆಲ್ಲ ತಪ್ಪು ಮಾಡ್ಬಿಟ್ಟೆ ಅನ್ಸತ್ತೆ. ವಿನಾಕಾರಣ ಅವಳ ಮೇಲೆ ಹಾಗೆ ಸಾಧಿಸ್ತೆ ಅನ್ಸತ್ತೆ. ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋ ತರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಓ, ಐ ಮೀನ್ ತಗೊಂಡಿರೋ ಲೋನ್ಗೆ ಒಂಥರ ಇಂಟ್ರೆಸ್ಟ್ ಕಟ್ಟೋ ತರ? ಒಂಥರ ಹಾಗೇನೆ. ಅಕ್ಕಂಗೆ ನನ್ ಏನೇ ಮಾಡಿದ್ರು ಕಮ್ಮಿನೇ. ನನ್ಗೋಸ್ಕರ ಅವಳು ಎಷ್ಟೆಲ್ಲ ಮಾಡಿದಾಳೆ. ನನ್ಗವಳು ಬರೀ ಅಕ್ಕ ಆಗಿರ್ಲಿಲ್ಲ, ಎರಡನೇ ಅಮ್ಮ ಆಗಿದ್ಲು. ನನ್ನನ್ನ ಅಷ್ಟು ಕೇರ್ ಮಾಡ್ತಿದ್ಲು. ನನ್ನನ್ನ ಅವಳು ಚಿಕ್ಕ ಮಗು ತರ ನೋಡ್ಕೊಂಡಿದ್ಲು. ಅಂಥವಳಿಗೆ ಈಗ ಮಗು ಆಗ್ತಿದೆ. ಅವಳಿಗೂ ಅವಳ ಮಗುಗೂ ಏನೂ ತೊಂದರೆ ಆಗ್ಬಾರ್ದು, ಅಷ್ಟೇ ನನ್ನ ಆಸೆ. ಅದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬಾನೇ ಗ್ರೇಟ್ ಕಣ್ರಿ. ಐ ಮೀನ್ ನಿಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗ್ ನೋಡ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ಅಕ್ಕ ಅಲ್ಲ, ಇನ್ನೊಬ್ರು ಅಮ್ಮ ಇದ್ದಂಗೆ ಅಂತ ಹೇಳಿದ್ರಲ್ಲ, ಅದು ಹಾರ್ಟಿಗೆ ಟಚ್ ಆಗೋಯ್ತು. ಒಂದು ರಿಲೇಶನ್ಶಿಪ್ ಅಂದ್ರೆ ಹೀಗೆ ಇರ್ಬೇಕು. ಇನ್ಫ್ಯಾಕ್ಟ್ ನಮ್ಮ ಮಧ್ಯೆ ಇರೋ ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಅದು ನಮ್ಗೆ ಒಂಥರ ಸ್ಟ್ರೆಂತ್ ಇದ್ದಂಗೆ. ಬಟ್ ಮೆಜಾರಿಟಿ ಆಫ್ ದ ಕೇಸಲ್ಲಿ ಅದು ನಮ್ಮ ವೀಕ್ನೆಸ್ ಆಗ್ಬಿಡ್ರಿ. ನಮ್ಮ ಎಲ್ಲ ಕಷ್ಟಕ್ಕೆ, ಹೋರಾಟಕ್ಕೆ ಅದೇ ಕಾರಣ ಆಗ್ಬಿಡ್ರಿ. ಈ ಕಡೆ ಹೇಳಂಗಿಲ್ಲ, ಬಿಡಂಗಿಲ್ಲ, ಎಲ್ಲದನ್ನೂ ಅನುಭವಿಸ್ಕೊಂಡು ಹೋಗೋ ಥರ ಆಗ್ಬಿಡತ್ತೆ. ಬಟ್ ಏನು ಗೊತ್ತಾ, ನಿಮ್ಮ ಕೇಸಲ್ಲಿ ಆ ಥರ ಆಗಿಲ್ಲ ಅಪೇಕ್ಷಾ. ಬಟ್ ನಂಗೊಂದು ಆಶ್ಚರ್ಯ ಆಗೋದು ಏನು ಗೊತ್ತಾ ಅಪೇಕ್ಷಾ, ಅಲ್ಲ ನೀವು ಅದಕ್ಕೆ ಬಗ್ಗೆ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಅವ್ರ ಮೇಲೆ ವಾರ್ ಹೇಗ್ರಿ ಡಿಕ್ಲೇರ್ ಮಾಡಿದ್ರಿ? ಮಿಸೈಲ್ ಲಾಂಚ್ ಮಾಡೋದು ಒಂದು ಬಾಕಿ ಅಷ್ಟೇ, ಒಳ್ಳೆ ಇಂಡಿಯಾ ಪಾಕಿಸ್ತಾನ ವಾರ್ ಆಗೋ ಥರ ಆಗ್ತಾ ಇತ್ತು. ಬಟ್ ಅದೆಲ್ಲ ಹೇಗೆ ಸಾಧ್ಯ? ಹೇಳದ್ನಲ್ಲ, ನನ್ ಬುದ್ಧಿ ನೆಟ್ಟಿಗಿರ್ಲಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಸ್ವಲ್ಪ ಲೂಸ್ ಆಗಿದ್ದೆ. ಯಾರ ಮಾತನ್ನ ಕೇಳೋ ಪೊಸಿಷನ್ ಅಲ್ಲೂ ಇರ್ಲಿಲ್ಲ. ಅದು ಅಲ್ದೆ ಎಲ್ ಪ್ರೀತಿ ಇರುತ್ತೋ ಅಲ್ಲಿ ಜಗಳನೂ ಇರುತ್ತೆ. ಆದ್ರೆ ನಮ್ ಜಗಳ ಸ್ವಲ್ಪ ಎಕ್ಸ್ಟ್ರೀಮ್ಗೆ ಹೋಗಿತ್ತು ಅಷ್ಟೆ. ಹಾಗ್ ನೋಡಿದ್ರೆ ನನ್ ದ್ವೇಷನೂ ಪ್ರೀತಿನೇ ಆಗಿತ್ತು. ಅಕ್ಕನ ಮೇಲಿದ್ದ ಪ್ರೀತಿ ದ್ವೇಷ ಕನ್ವರ್ಟ್ ಆಗಿತ್ತು. ಏನ್ರಿ ನೀವು ದ್ವೇಷಕ್ಕೆ ಬೇರೆನೇ ಡೆಫಿನಿಷನ್ ಕೊಟ್ಬಿಟ್ರಲ್ಲ. ಎನಿವೇಸ್, ಒಟ್ನಲ್ಲಿ ನಿಮ್ಮಿಬ್ರ ಮಧ್ಯೆ ಎಲ್ಲದೂ ಸರಿ ಹೋಯ್ತಲ್ಲ, ಅದೇ ಖುಷಿ. ಏನೋ ಒಟ್ನಲ್ಲಿ ಅಕ್ಕ ಆರಾಮಾದ್ರೆ ಸಾಕು. ಆಗ್ತಾರೆ ಬಿಡ್ರಿ. ನೋಡಿ, ಎಲ್ಲಿವರೆಗೂ ನಮ್ಮ ಬೆಸ್ಟ್ ವಿಶಸ್, ಪ್ರೇಯರ್ಸ್ ಅಕ್ಕೆ ಜೊತೆ ಇರುತ್ತೋ ಅಲ್ಲಿ ತನಕ ಅದಕ್ಕೆ ಏನೂ ಆಗಲ್ಲ. ನೀವು ನೋಡ್ತಾರೆ, ಅದಕ್ಕೆಗೆ ನೀಟಾಗಿ ಡೆಲಿವರಿ ಆಗಿ ಮಗು ಹುಟ್ಟಿ ಆ ಮಗು ನಮ್ಮ ಮಗುನ ನೋಡ್ಕೊಳ್ಳೋ ಥರ ಆಗತ್ತೆ. ಆ ಮಗು ನಮ್ಮ ಮಗು ಜೊತೆ ಆಟ ಆಡೋ ಥರ ಆಗತ್ತೆ. ಓ, ಯಾಕೋ ವಿಷಯ ಡೈವರ್ಟ್ ಆಗ್ತಿದೆಯಲ್ಲ? ಅದು ಜೋಶ ಏನೋ ಬಂತು, ಅದಕ್ಕೆ ನಮ್ದು ಒಂದಿರ್ಲಿ ಅಂತ ಹೇಳ್ಬಿಟ್ಟೆ. ಅಪೇಕ್ಷಾ, ನಮಗೂ ಒಂದು ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆದ್ರೆ ಪಾರ್ಥ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ನೀವು ಜಾಸ್ತಿ ಕನ್ಸ್ ಕಾಣಕ್ ಹೋಗ್ಬೇಡಿ. ಓಕೆ, ಯು ಕ್ಯಾರಿ ಆನ್. ಮಲ್ಲಿ, ಇದೇನಿದು ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಸುಮ್ಮನೆ ಹಾಗೆ ಕೂತಿದ್ದೆ. ಮಲ್ಲಿ, ನಾನು ನಿನ್ನ ಹತ್ರ ಏನೋ ಒಂದು ಕೇಳಬೇಕು. ಅದಕ್ಕೆ ಇದಕ್ಕೆ ಪರ್ಮಿಷನ್ ಕೇಳೋ ಥರ ಕೇಳ್ತಿದ್ದೀರಾ?
ನಾನೇನು ಅಂದ್ಕೊಳಕಿಲ್ಲ, ಅದೇನು ಅಂತ ಕೇಳಿ. ನೀನೇನು ಅನ್ಕೊಳಲ್ಲ ಅಂತ ಗೊತ್ತು, ಆದ್ರೂ ಇರುತ್ತಲ್ವಾ ಅದನ್ನ ಹೇಗ್ ಕೇಳೋದು ಅಂತ. ಪರವಾಗಿಲ್ಲ, ಕೇಳಿ ಅದಕ್ಕೆ. ಏನಿಲ್ಲ, ಅದು ಅತ್ತಿಗೆಗೆ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಕೊಟ್ರೆ ಅದನ್ನ ಮೊದಲು ನೀನ್ ಪರೀಕ್ಷೆ ಮಾಡಿ ಆಮೇಲೆ ಕೊಡ್ತಿದ್ಯಲ್ಲ, ಯಾಕೆ ಅಂತ. ಯಾಕೆ ಅಂತಂದ್ರೆ ಅಕ್ಕಾರ್ಗೊಂಥರ ನನ್ನ ಬಾಡಿ ಗಾರ್ಡ್ ಇದ್ದಂಗೆ. ಈ ಬಂಟ್ರು ಇರ್ತಾರಲ್ಲ, ಅದೇ ತರ ಬಂಟಿ ನಾನು. ಏನ್ ಗೊತ್ತಾ ಅದಕ್ಕೆ, ನಾನು ಗರ್ಭಿಣಿ ಆಗಿದ್ದಾಗ ಅಕ್ಕ ನಾನು ಹೀಗೆ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳೋರು. ನಾನೊಂದು ಸೀನಂಗಿಲ್ಲ, ಕೆಮ್ಮಂಗಿಲ್ಲ, ಹೋಗ್ಬಿಟ್ಟು ಕಷಾಯ ಮಾಡ್ಕೊಂಡು ಬಂದ್ಬಿಡೋರು. ನನಗೆ ಜಾಸ್ತಿ ಓಡಾಡಕ್ಕೂ ಬಿಡ್ತಿರ್ಲಿಲ್ಲ. ಊಟ, ತಿಂಡಿ, ಕಾಪಿ ಎಲ್ಲ ಇರೋ ಕಡೆನೆ ಬರೋದು. ಹೌದಾ, ಹೀಗೆಲ್ಲ ಮಾಡ್ತಿದ್ರ ಅತ್ಗೆ? ಇವಾಗ ನಾನು ಏನ್ ಮಾಡ್ತೀವನಲ್ಲ, ಅವ್ರು ಮಾಡಿದ್ರ ಮುಂದೆ ಎಲ್ಲ ಕಮ್ಮಿನೇ. ಅವ್ರು ನನ್ನ ಮಗಳು ತರ ನೋಡ್ಕೊಳ್ಳೋರು. ಇವಾಗ ನಾನಿದು ಪರೀಕ್ಷೆ ಎಲ್ಲ ಮಾಡಿ ಕೊಡ್ತಿದ್ದೀನಲ್ಲ, ಅದೇ ತರ ಅವರು ಕೂಡ ಪರೀಕ್ಷೆ ಮಾಡಿ ಕೊಡೋರು, ನನ್ಗೇನು ಆಗ್ಬಾರ್ದು ಅಂತ. ನಿನಗೇನು ಆಗ್ಬಾರ್ದು ಅಂತನಾ? ಯಾಕೆ, ಯಾರಿಂದನಾದ್ರೂ ಅಪಾಯ ಇತ್ತಾ? ಅದೊಂದು ದೊಡ್ಡ ಕತೆ ಬಿಡಿ. ನೀವೇ ನೋಡಿದಿರಲ್ಲ ಅದಕ್ಕೆ, ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ಅವ್ರಿಗೆ ನನ್ನ ಹೊಟ್ಟೆಯಲ್ಲಿ ಅವ್ರ ಮಗು ಬೆಳೆದಿರೋದು ಇಷ್ಟ ಇರಲಿಲ್ಲ. ಆ ಮಗು ಕಾರಣಕ್ಕೆ ನನ್ನ ಮದುವೆ ಆಗುವಾಗ ಆಯಿತು ಅಂತ ಅವ್ರಿಗೆ ನನ್ನ ಮೇಲೆ ಜಾಸ್ತಿನೇ ಕೋಪ ಇತ್ತು. ಅದಕ್ಕೇನೆ ಇದರಿಂದ ಏನಾದರೂ ಆಗ್ಬಿಡ್ಬೋದು ಅಂತ ಹೇಳಿ ಅಕ್ಕಾರು ಜಾಸ್ತಿನೇ ಹುಷಾರು ಮಾಡ್ತಾ ಇದ್ರು. ಹೌದಾ, ಹಾಗಿದ್ರೆ ಅವ್ರು ಮೊದ್ಲಿಂದನೂ ಹೀಗೇನಾ? ದಡ್ಡಿ ನಾನು. ಅವ್ರು ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ಅವರಿಗೆ ನನ್ನ ಮದುವೆ ಆಗೋ ಯಾವ ಉದ್ದೇಶನೂ ಇರಲಿಲ್ಲ. ನಾನೊಂಥರ ಬಳಸಿಸಿ ವಸ್ತು ಆಗಿದ್ದೆ ಅವರಿಗಷ್ಟೇ. ಆದರೆ ಅಕ್ಕಾರು ಬಿಡ್ಲಿಲ್ಲ. ನಾನು ಈ ಮನೇಲಿ ಕೆಲಸ ಮಾಡ್ತಾ ಇರೋರು ಮೊಮ್ಮಗಳು ಅಂತನೂ ನೋಡ್ದೆ ನನ್ನ ಬೆನ್ನಿಂದ ನಿಂತರು. ನನಗೆ ನ್ಯಾಯ ಕೊಡಿಸಿದ್ರು. ನನಗೆ ಅವ್ರ ಜೊತೆ ಮದುವೆ ಮಾಡಿಸಿ ಈ ಮನೇಲಿ ಸೊಸೆ ಅನ್ನೋ ಸ್ಥಾನ ಕೊಡಿಸಿದ್ರು. ಅವ್ರು ಇರಲಿಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಬದುಕೆ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ಅವ್ರು ನನಗೆ ಇನ್ನೂ ಜನ್ಮ ಕೊಟ್ಟೋರು. ಅಂತೂ ನಾನು ಏನೇ ಮಾಡಿದ್ರು ಕಮ್ಮಿನೇ ಅಲ್ವಾ ಅದಕ್ಕೆ? ಹೌದು ಮಲ್ಲಿ, ನೀನ್ ಯಾವಾಗ್ಲೂ ಅವ್ರಿಗೆ ಋಣಿಯಾಗಿರ್ಬೇಕು. ನಾನಿವಾಗ ಅವ್ರ ಋಣದಲ್ಲೇ ಇದ್ದೀನಿ. ಅವ್ರ ಋಣ ನನಗೆ ಯಾವ್ದು ತೀರ್ಸಕ್ಕ ಹಾಕಿಲ್ಲ. ಆದ್ರೆ ಅಷ್ಟೊಂದು ಚೂರು ಪಾರು ಸೇವೆ ಮಾಡಿ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಹಾಗೇನೆ ಅವತ್ತು ನನಗೆ ಯಾವ ತರ ಅಪಾಯ ಇತ್ತೋ ಅದೇ ತರ ಅಪಾಯ ಅಕ್ಕಾರ್ಗೂ ಐತೆ. ಮಲ್ಲಿ, ಅಪಾಯ ಇದೆಯಾ? ಅಂದ್ರೆ ಅದಕ್ಕೆ ಇವಾಗ ನಮಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದಕ್ಕೆಲ್ಲ ಕಾರಣ ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ತಾರಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಎಷ್ಟೋ ಸತಿ ನಮ್ಮ ದೊಡ್ಡ ಶತ್ರುಗಳು ನಮ್ಮ ಹತ್ರದವರೇ ಆಗಿರ್ತಾರೆ. ಹಾಗಾಗಬಾರ್ದು ನಿಜ, ಆದರೆ ಯಾವಾಗಲೂ ಹಾಗೆ ಆಗ್ತೈತೆ. ಶತ್ರುಗಳನ್ನು ಬೇಕಿದ್ರೆ ಎದುರಿಸ್ಬೋದು, ಆದರೆ ಹಿತಶತ್ರುಗಳು ಅಂತ ಇರ್ತಾರಲ್ಲ, ಅವರನ್ನು ಎದುರಿಸೋದು ತುಂಬಾ ಕಷ್ಟ. ಅಮೃತಧಾರೆ